ಚಿತ್ರವನ್ನು ಬೆಳೆಸುವ ಮೂಲಕ ಕಾರ್ಯಕ್ರಮಕ್ಕೆ ಇನ್ನಷ್ಟು ಹಿರಿಯ ನ್ಯಾಯಾಧೀಶರಾದ ಶ್ರೀಯುತ ಜಿ ಶಾಂತಪ್ಪನವರು ನಮ್ಮ ಈ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಲವಾರು ಗಣ್ಯರೆಲ್ಲ ಉಪಸ್ಥಿತರಿದ್ದಾರೆ. ನಮ್ಮ ಅರುಣ್ ಚಕ್ರವರ್ತಿಯವರು IPS ಅಧಿಕಾರಿ ಅವರು ಇಲ್ಲಿಗೆ ಬಂದಿರುವಂಥದ್ದು. ಅವರು ಕೇವಲ IPS ಅಧಿಕಾರಿಯಾಗಿ ಬಂದಿಲ್ಲ, ಅವರು ಈ ಆಲ್ಕೋಹಾಲಿಕ್ ಅನಾನಮಸ್ ಸಂಸ್ಥೆ ಏನಿದೆ ಅದರ ಟ್ರಸ್ಟಿಯಾಗಿದ್ದಾರೆ. ಸೊ ಅವರು ಕೂಡ ಈ ಒಂದು ವಿಚಾರದಲ್ಲಿ ಬಹಳ ಮಹತ್ತರವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ನನ್ನ ಜೊತೆಯಲ್ಲೂ ಕೂಡ ನಮ್ಮ ಇಲಾಖೆ ಮುಖಾಂತರ ನಿರಂತರ ಸಂಪರ್ಕದಲ್ಲಿದ್ದು ಇವತ್ತು ಯಾರು ಈ ಮದ್ಯಕ್ಕೆ ಶರಣಾಗಿರ್ತಕ್ಕಂಥವ್ರಿಗೆ ಅದರಿಂದ ಹೊರಗೆ ಬರೋದಕ್ಕೆ ದಾರಿಯನ್ನು ಕಾಣಿಸುವಂಥ ಕೆಲಸವನ್ನು ಅವರು ಬಹಳ ಯಶಸ್ವಿಯಾಗಿ ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಅವರು ಬಂದಿರೋರು. ಅದೇ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಅವರಿಗೆ ಮಾನ್ಯ ಸಚಿವರು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಜನಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ನಾಯಕರು ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ ಈ ಮೂಲಕ. ಥ್ಯಾಂಕ್ ಯು ಸರ್. ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಒಮ್ಮೆ ಜೋರದ ಚಪ್ಪಾಳೆ ಬರಲಿ ಪ್ಲೀಸ್. ಪ್ರೋಗ್ರಾಮು ಮಾಡ್ತಾ ಇರೋದು ಇದು ಎಲ್ಲೋ ಒಂದು ಹತ್ರ ಡ್ರಗ್ಸಿಂದ ಗಾಂಜಾಗಳಿಂದ ಇದ್ರ ಬಗ್ಗೆ ಅರಿವು ಮೂಡಿಸೋಕ್ಕೆ, ಪ್ಲಸ್ ನಮ್ಮ ಸರ್ಕಾರಕ್ಕೆ ನಮ್ಮಲ್ಲಿ ಏನೇನು ಕುಂದುಕೊರತೆಗಳು ಇಲ್ಲ ಅವರಲ್ಲಿ ನಮಗೇನು ಬೇಕಾಗಿತ್ತು ಅದು ಕೇಳೋಣ ಅಂತ ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಇದು ಮಾಡ್ತಾ ಇರೋದು. ಅದಕ್ಕೆ ನಾವೆಲ್ಲರೂ ಒಕ್ಕೂಟದಿಂದ ನಮ್ಮ ಬೆಂಗಳೂರವರು, ಮೈಸೂರು, ವಾಸಂದವರು ಎಲ್ಲರೂ ಸೇರಿ ನಮ್ಮ ಫೆಡರೇಷನಿಂದ ಈ ಪ್ರೋಗ್ರಾಮ್ನ ಮಾಡ್ತಾಯಿದ್ದೀವಿ. ಈ ಫೆಡರೇಷನ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ ಸರ್? ನಮ್ಮದು ಫೆಡರೇಷನ್ ಸ್ಟಾರ್ಟ್ ಆಗಿ 18 ವರ್ಷ ಆಯಿತು. ಮದ್ಯ ಮಾದಕ ವ್ಯಸನ ಚೇತರಿಕಾ ಕೇಂದ್ರಗಳ ಒಕ್ಕೂಟ ಅಂತ ಹೇಳ್ಬಿಟ್ಟು ಉದ್ದೇಶ ಏನು ಅಂತ ಹೇಳಿದ್ರೆ ಸಮಾಜಕ್ಕೆ ಅರಿವು ಮೂಡಿಸೋದು ಮತ್ತು ನಮ್ಮ ಚೇತರಿಕಾ ಕೇಂದ್ರಗಳಲ್ಲಿ ಯಾರು ದಾಖಲಾಗ್ತಾರೆ ಅವರಿಗೆ ಸೂಕ್ತವಾದ ಚಿಕಿತ್ಸೆ, ಚೇತರಿಕೆಗೆ ದಾರಿ ತೋರಿಸೋದು. ಇದು ಭಾಳ ಮುಖ್ಯವಾದ ಉದ್ದೇಶ. ಕಾರಣ ಏನು ಅಂತಂದರೆ ಈಗ ಅಪ್ರಾಪ್ತ ವಯಸ್ಕರೂ ಮದ್ಯವ್ಯಸನಗಳಾಗ್ತಾ ಇದ್ದಾರೆ, ಮಾದಕ ದ್ರವ್ಯ ಸೇವನೆ ಮಾಡ್ತಾ ಇದ್ದಾರೆ. ಅದರಿಂದ ಹೊರಗಡೆ ತರಬೇಕು ಅಂತ ಹೇಳಿದ್ರೆ ಸರ್ಕಾರ ಭಾಳಷ್ಟು ಕೆಲಸಗಳು ಮಾಡ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಸಂಸ್ಥೆಗಳಿಂದ ನಾವು ಮುಖ್ಯವಾಗಿ ಹಲವಾರು ಕ್ಯಾಂಪ್ಗಳು ಮಾಡ್ತೀವಿ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ. ಮತ್ತು ಬಡವರಿಗೆ, ಕೆಳಮಧ್ಯಮ ವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ ಚೇತರಿಕಾ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ಚೇತರಿಕಾ ಕಾರ್ಯಗಳ ಉದ್ದೇಶ ಏನು ಅಂತ ಹೇಳಿದ್ರೆ ಮದ್ಯ ಮಾದಕ ವ್ಯಸನದಿಂದ ದೂರ ಇದ್ದು ಸಹಜವಾದ ಜೀವನ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದರಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಕಾರಣ ಏನು ಅಂತ ಹೇಳಿದ್ರೆ ಒಕ್ಕೂಟ ಪ್ರಾರಂಭ ಆಗಿ 18 ವರ್ಷ ಆಗಿದೆ. ಆದರೆ ಈ ಚೇತರಿಕಾ ಕಾರ್ಯಕ್ರಮ ಪ್ರಾರಂಭ ಆಗಿ ನಮ್ಮ ಬೆಂಗಳೂರಿನಲ್ಲಿ ಸುಮಾರು 25ರಿಂದ 30 ವರ್ಷ ಆಗಿದೆ. ಆಗಲಿಂದ ನಮ್ಮನ್ನು ಸರ್ಕಾರ ಆಗಲಿ ಯಾರೇ ಆಗಲಿ ಸರಿಯಾದ ರೀತಿ ಗುರುತಿಸ್ತಾ ಇಲ್ಲ. ತಪ್ಪಭಿಪ್ರಾಯಗಳಿದೆ ಸಂಸ್ಥೆಗಳ ಮೇಲೆ, ನಮ್ಮ ಚೇತರಿಕಾ ಕಾರ್ಯಕ್ರಮದ ಮೇಲೆ ತಪ್ಪಭಿಪ್ರಾಯವಿದೆ. ಆ ತಪ್ಪಭಿಪ್ರಾಯಗಳನ್ನು ಹೋಗಲಾಡಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ರಾಜ್ಯ ಮಟ್ಟದ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಕೇಂದ್ರಗಳು ಬರೋರೆಲ್ಲ ಕುಡಿಯೋರು, ಗಾಂಜಾ ಹೊಡೆಯೋರು ಅನ್ನಕ್ಕೆ ನಾನು ಮುಖ್ಯವಾಗಿ ಕುಡ್ದಾದ ಮೇಲೆ ಮನೆಯಲ್ಲೇ ಸಮಸ್ಯೆ ಮಾಡೋದು, ತಂದೆ ತಾಯಿನ ಬ್ಲ್ಯಾಕ್ ಮೇಲ್ ಮಾಡೋದು, ಮನೆಯಲ್ಲಿ ಆಸ್ತಿಗಳು ಮಾರೋರು, ಮನೆಗಳನ್ನ ಬೆಂಕಿ ಎಲ್ಲ ಇಂಥವರೇ ಇರೋದು ನಮ್ಮ ಕೇಂದ್ರಗಳಲ್ಲಿ. ಕುಡಿಯೋದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಕುಡಿಯೋರು ಇವತ್ತು ಚೆನ್ನಾಗೇ ಕುಡಿತಾರೆ, ಚೆನ್ನಾಗೇ ಇದ್ದಾರೆ.
ಕುಡಿಯೋರ್ದೆಲ್ಲ ಏನು ಸಮಸ್ಯೆ ಇಲ್ಲ. ನಮ್ಮ ಕೇಂದ್ರಕ್ಕೆ ಬರೋರು ಮನೆಯಲ್ಲಿ ಪ್ರಾಬ್ಲಮ್ಗಳು ಮಾಡೋರು ಮಾತ್ರ ಇದು. ನಮ್ಮ ವಿರುದ್ಧ ನಾವು ಗೌರ್ಮೆಂಟ್ ವಿರುದ್ಧ ಏನು ಹೋರಾಟ ಅಲ್ಲ. ಇದು ಬಂದ್ಬಿಟ್ಟು ನಮ್ಮ ಕೇಂದ್ರಗಳಲ್ಲಿ ನಾವೇನು ಮಾಡ್ತೀವಿ ಅಷ್ಟು ನಾವು ಇದು ಮಾಡ್ತೀವಿ. ನಮ್ಮ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಇದು ಯಾವುದೇ ಮದ್ಯಪಾನ ವಿರೋಧಿ ಆಂದೋಲನ ಅಲ್ಲ. ಮದ್ಯಪಾನ ಮಾಡೋರಿಗೆ ನಮ್ದು ಯಾವುದೋ ತಕರಾರಿಲ್ಲ. 100 ಜನ ಕುಡಿಯುವಂಥದ್ರಲ್ಲಿ 80 ಜನ ಸೋಷಿಯಲ್ ಡ್ರಿಂಕರ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಕುಡ್ಕೊಂಡು ಅವ್ರ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಜೀವನ ಮಾಡುವಂಥವ್ರು ಇರ್ತಾರೆ. ನಮ್ಮಲ್ಲಿ ಬರುವಂಥವ್ರು ಯಾರು ಅಂತಂದರೆ ಒಂದು 20% ಜನ ವ್ಯಸನಿಗಳಾಗಿರ್ತಾರೆ. ಸೊ ಕುಡ್ದೇ ಜೀವನ ಆಗಿರುತ್ತೆ. ಕುಡ್ದಿಲ್ಲ ಅಂತಂದ್ರೆ ಅವ್ರಿಗೆ ಇರೋಕ್ಕಾಗ್ತಿರಲ್ಲ. ಅಂಥವ್ರಿಗೆ ಒಂದು ಚಿಕಿತ್ಸೆ ಅವಶ್ಯಕತೆ ಇರುತ್ತೆ. ಅವ್ರಿಗೆ ನಿರ್ಧಾರ ತಗೊಳ್ಳೋಂಥ ಕೆಪಾಸಿಟಿ ಹೋಗ್ಬಿಟ್ಟಿರುತ್ತೆ. ಬಿಡಬೇಕು ಅನ್ನೋದಿರುತ್ತೆ, ಬಟ್ ಬಿಡೋಕ್ಕಾಗದಿರೋಂಥ ಸ್ಥಿತಿಯಲ್ಲಿ ಇರೋವಂಥವ್ರಿಗೆ ಈ ಒಂದು ಚಿಕಿತ್ಸಾ ಕೇಂದ್ರಗಳು ಇವತ್ತು ಸಹಾಯ ಮಾಡ್ತಾಯಿದ್ದೇವೆ. ಸೊ ಇದು ನಮ್ಮ ಉದ್ದೇಶ ಅಷ್ಟೇ, ಬೇರೆ ಯಾವುದೇ ರೀತಿ ವಿರೋಧ ವ್ಯಕ್ತಪಡಿಸೋಂಥದ್ದು ನಮ್ದು ಏನಿಲ್ಲ. ಸಮಾಜದಲ್ಲಿ ಅಂತಂದಮೇಲೆ ಎಲ್ಲ ಇರ್ತದೆ, ಅದರಲ್ಲಿ ಮದ್ಯಪಾನವೂ ಇದೆ. ಯಾರಿಗೆ ಅದರಿಂದ ತೊಂದರೆ ಆಗ್ತಾಯಿದೆ ಸೊ ಅಂಥವರು ನಮ್ಮ ಹತ್ರ ಬರ್ತಾ ಇದ್ದಾರೆ, ಚಿಕಿತ್ಸೆ ತೊಗೊಳ್ತಾ ಇದ್ದಾರೆ ಮತ್ತು ಹೊರಗಡೆ ಹೋಗಿ ಒಂದು ಒಳ್ಳೆಯ ಜೀವನ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಹತ್ರ ಬರೋ ವ್ಯಕ್ತಿಗಳು ಏನಂದರೆ ಬೆಳಗಿನ ಜಾವ 6 ಗಂಟೆ ಅಂತ 24/7 ಹೆಂಡತಿ ಮಕ್ಕಳು ಮನೆ ಮಠ ಯಾವುದು ಬೇಕಾಗಿಲ್ಲ. ಮನೆಯಲ್ಲಿರೋ ವಸ್ತುಗಳೆಲ್ಲ ಮಾಡ್ಕೊಂಡು ಎಲ್ಲ ಪ್ರತಿಯೊಂದು ಅವರು ನೆಮ್ಮದಿಗಿಲ್ಲದೆ, ಸೊಸೈಟಿಗೂ ನೆಮ್ಮದಿಗಿಲ್ಲದೆ, ಮೈನು ಅಂಥವ್ರನ್ನ ಕರ್ಕೊಂಬಂದು ನಾವು ಹಾಕೊತಾ ಇದ್ದೀವಿ. ಕುಡಿಯೋರನ್ನ ಯಾರು ನಾವು ತಗೊಂಬಂದು ಹಾಕ್ತಾ ಇಲ್ಲ. ಬಟ್ ಆಲ್ಕೋಹಾಲ್ ನಾರ್ಮಲ್ ವ್ಯಕ್ತಿಗಳು ಅಡಿಕ್ಟ್ಗಳು, ನಮ್ಮ ಹತ್ರ ಬರೋದ್ರಲ್ಲ ಅಡಿಕ್ಟ್ಗಳು. ಇನ್ನೊಂದು ಮೇನ್ ಏನಾಗಿದೆ, ಆಲ್ಕೋಹಾಲಕ್ಕಿಂತ ಈಗ ಡ್ರಗ್ ಅಡಿಕ್ಟ್ ಜಾಸ್ತಿ ಆಗಿದೆ. ಚಿಕ್ಕ ಮಕ್ಕಳುಗಳು ಬರೋ ಫೋನ್ ಕಾಲ್ಸ್ ಬರೋ ಚಿಕ್ಕ ಮಕ್ಕಳು ಡ್ರಗ್ಸು. ಯಾಕಂದರೆ ಎಣ್ಣೆ ಹೊಡೆದ್ರೆ ಸ್ಮೆಲ್ ಗೊತ್ತಾಗುತ್ತೆ ಅಂತ ಗಂಜೆ ಹೊಡ್ಕೊಂಡು ಬರ್ತಾರೆ. ಮಗ ತಂದೆ ತಾಯಿಗೆ ಏನು ಗೊತ್ತಾಗುತ್ತೆ, ಮಗ ಎಲ್ಲ ಆಟ ಆಡ್ಕೊಂಡು ಬಂದಿದ್ದಾನೆ, ಟಯರ್ಡಾಗಿ ಮಲಗಿದ್ದಾನೆ, ಬಟ್ ಅವ್ನು ನಶೆದಲ್ಲಿ ಮಲಗಿದ್ದಾನೆ ಅಂತ ಅವ್ರು ಗೊತ್ತಾಗಲ್ಲ. ಹೋಗ್ತಾ ಅವ್ನು ಪ್ರೋಗ್ರೆಸ್ ಸ್ಟೇಜ್ ಜಾಸ್ತಿ ಆದಾಗ ಅವಾಗ ನಮ್ಗೆ ತಿಳುವಳಿಕೆ ಬರುತ್ತೆ. ಈ ಮೇಯ್ನ್ ಏನಾಗಿದೆ ಡ್ರಗ್ಸೇ ತುಂಬ ಓವರ್ ಆಗಿಬಿಟ್ಟಿದೆ. ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ನೋಡಿದ್ರೆ ಸ್ಕೂಲ್ ಹುಡುಗರು ಡ್ರಗ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಮೇಯ್ನ್ ಅದನ್ನು ನಾವು ಇದು ಮಾಡಬೇಕಂತ ಒಂದು ಸೋಷಲ್ ಅವೇರ್ನೆಸ್ ಪಾಸ್ ದ ಮೆಸೇಜ್ ಅಂತೀವಿ. ಪ್ರತಿಯೊಬ್ಬರಿಗೂ ಇದು ಹೋಗಿ ತಲುಪಿಸ್ಬೇಕು. ದೊಡ್ಡವ್ರಿಗೆಲ್ಲ ಚಿಕ್ಕವ್ರಿಗೆ ಪ್ರತಿಯೊಬ್ಬರು ಮನೆಗೂ ಇದು ತಲುಪಿಸ್ಬೇಕು. ಆ ಡ್ರಗ್ಸ್ ಫ್ರೀ ಇದನ್ನ ನಾವು ಅವೇರ್ನೆಸ್ ಮಾಡಬೇಕಂತಲೇ ಉದ್ದೇಶದಿಂದ ಈ ಪ್ರೋಗ್ರಾಮ್